ಆಚಾರ್ಯ ಜಿ, ಕ್ಲೈಮೇಟ್ ಚೇಂಜ್ ವಿಮಾನಗಳ ಸುರಕ್ಷತೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ತುಂಬಾ ಸಲ ಹೇಳಿದ್ದೀರಿ. ಹೌದು, ಯಾಕಂದ್ರೆ ಪ್ಲೇನ್ ನೇರವಾಗಿ ಗಾಳಿಯಿಂದಲೇ ಥ್ರಸ್ಟ್ ಪಡೆಯುತ್ತೆ. ಗಾಳಿಯಿಂದಲೇ ಅದಕ್ಕೆ ಬೇಕಾದ ಪ್ರೆಷರ್ ಸಿಗುತ್ತೆ. ಆಗ ಅದು ಹಾರಲು ಸಾಧ್ಯ. ಇಲ್ಲ ಅಂದ್ರೆ ಕೆಳಗೆ ಬೀಳುತ್ತೆ. ಪ್ಲೇನ್ಗೆ ಗಾಳಿ ಎಷ್ಟು ಥ್ರಸ್ಟ್ ಕೊಡುತ್ತೆ ಅನ್ನೋದು ಗಾಳಿಯ ಡೆನ್ಸಿಟಿ ಮೇಲೆ ಅವಲಂಬಿಸಿರುತ್ತೆ. ಏರ್ಕ್ರಾಫ್ಟ್ನ ವಿನ್ಯಾಸ ಒಂದು ನಿರ್ದಿಷ್ಟ ಏರ್ ಡೆನ್ಸಿಟಿಯನ್ನು ಗಮನದಲ್ಲಿಟ್ಟುಕೊಂಡು ಮಾಡಿರ್ತಾರೆ ಅಲ್ವಾ. ಏರ್ ಡೆನ್ಸಿಟಿ ಟೆಂಪರೇಚರ್ಗೆ ಅನುಗುಣವಾಗಿ ಬದಲಾಗುತ್ತೆ. ಹಾಗಾಗಿ ಟೆಂಪರೇಚರ್ ಹೆಚ್ಚಾದ್ರೆ ಡೆನ್ಸಿಟಿ ಕಡಿಮೆ ಆಗುತ್ತೆ. ಇಷ್ಟು ಕಡಿಮೆ ಡೆನ್ಸಿಟಿಯಲ್ಲಿ ಹಾರೋಕೆ ಪ್ಲೇನ್ಗಳನ್ನು ಡಿಸೈನ್ ಮಾಡಿಲ್ಲ. ಅದರಲ್ಲೂ ಟೇಕ್ ಆಫ್ ಸಮಯದಲ್ಲಿ ತುಂಬಾ ಥ್ರಸ್ಟ್ ಬೇಕಾಗುತ್ತೆ. ಒಂದು ವೇಳೆ ತುಂಬಾ ಬಿಸಿ ಇದ್ರೆ ಗಾಳಿ ತೆಳ್ಳಗಾಗುತ್ತೆ, ಅಂದರೆ ಲೆಸ್ ಡೆನ್ಸ್ ಆಗುತ್ತೆ. ಲೆಸ್ ಡೆನ್ಸ್ ಆದಾಗ ಪ್ಲೇನ್ಗೆ ಬೇಕಾದಷ್ಟು ಥ್ರಸ್ಟ್ ಸಿಗಲ್ಲ. ಇಷ್ಟೇ ಅಲ್ಲ, ಗಾಳಿಯ ಡೆನ್ಸಿಟಿ ಕಡಿಮೆ ಆದ್ರೆ ಇಂಜಿನ್ಗೆ ಬೇಕಾದಷ್ಟು ಆಕ್ಸಿಜನ್ ಕೂಡ ಸಿಗಲ್ಲ. ಇದರಿಂದ ಫ್ಲೈಟ್ಗೆ ಎರಡು ಕಡೆಯಿಂದ ಹೊಡೆತ ಬೀಳುತ್ತೆ. ಒಂದು ಕಡೆ ಅದರ ವಿಂಗ್ಸ್ಗಳಿಗೆ ಕೆಳಗಿನಿಂದ ಥ್ರಸ್ಟ್ ಸಿಗಲ್ಲ, ಇನ್ನೊಂದು ಕಡೆ ಇಂಜಿನ್ಗೆ ಬೇಕಾದಷ್ಟು ಆಕ್ಸಿಜನ್ ಸಿಗಲ್ಲ. ಹೀಗಾಗಿ ಪ್ಲೇನ್ ಅದಕ್ಕೆ ಬೇಕಾದಷ್ಟು ಎತ್ತರಕ್ಕೆ ಹಾರೋಕೆ ಸಾಧ್ಯ ಆಗಲ್ಲ. ಅದರಿಂದ ಫ್ಲೈಟ್ಗೆ ರಿಸ್ಕ್ ಜಾಸ್ತಿ ಆಗುತ್ತೆ. ಹಲವು ಬಾರಿ ಬೇಸಿಗೆಯ ಪೀಕ್ ಸಮಯದಲ್ಲಿ ಬಿಸಿ ಇರುವ ಮಿಡಲ್ ಈಸ್ಟ್ನ ದುಬೈನಲ್ಲಿ, ಹಾಗೆ ಭಾರತದಲ್ಲಿ ದೆಹಲಿಯಲ್ಲೂ ಕೂಡ ಪೈಲಟ್ಗಳು ಟೇಕ್ ಆಫ್ ಅನ್ನು ಉದ್ದ ಮಾಡಬೇಕಾಗುತ್ತೆ. ಮತ್ತೆ ಕೆಲವೊಮ್ಮೆ ಫ್ಲೈಟ್ ಅಟೆಂಪ್ಟ್ಗಳನ್ನೇ ತಪ್ಪಿಸಬೇಕಾಗುತ್ತೆ. ಯಾಕೆ ಉದ್ದ ಮಾಡಬೇಕು ಅಂದ್ರೆ, ಈಗ ಟೇಕ್ ಆಫ್ ಮಾಡೋಕೆ ಜಾಸ್ತಿ ವೆಲಾಸಿಟಿ ಬೇಕು, ಯಾಕಂದ್ರೆ ಗಾಳಿಯ ಡೆನ್ಸಿಟಿ ಕಡಿಮೆ ಇದೆ. ಗಾಳಿಯ ಡೆನ್ಸಿಟಿ ಯಾಕೆ ಕಡಿಮೆ ಆಗಿದೆ ಅಂದ್ರೆ ಕ್ಲೈಮೇಟ್ ಚೇಂಜ್ ನಿಂದ ಟೆಂಪರೇಚರ್ ಜಾಸ್ತಿ ಆಗಿದೆ. ಬರ್ನೌಲಿ ಥಿಯರಂ ಓದಿದ್ದೀಯಾ ಅಲ್ವಾ? ಎಫ್ ರೋ ವಿ ಸ್ಕ್ವೇರ್ ಪ್ಲಸ್ ರೋ ಜಿ ಹೆಚ್ ಪ್ಲಸ್ ಪಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಇರುತ್ತೆ. ಅದರಲ್ಲಿ ರೋ ಅಂದ್ರೆ ಡೆನ್ಸಿಟಿ. ಡೆನ್ಸಿಟಿ ಕಡಿಮೆ ಆದಾಗ ಪ್ರೆಷರ್ ಅಷ್ಟೇ ಇಡಬೇಕಾದ್ರೆ ನೀನು ವೆಲಾಸಿಟಿ ಹೆಚ್ಚಿಸಬೇಕಾಗುತ್ತೆ ಅಲ್ವಾ. ವೆಲಾಸಿಟಿ ಹೆಚ್ಚಿಸೋಕೆ ಅಷ್ಟು ಉದ್ದದ ರನ್ವೇ ಕೂಡ ಇರಬೇಕು. ಆದ್ರೆ ಅಷ್ಟು ಉದ್ದದ ರನ್ವೇ ಯಾವಾಗಲೂ ಸಿಗಲ್ಲ. ಕೆಲವೊಮ್ಮೆ ಮಿಸ್ ಕ್ಯಾಲ್ಕುಲೇಷನ್ ಸಹ ಆಗಬಹುದು. ಹಾಗಾಗಿ ಕ್ಲೈಮೇಟ್ ಚೇಂಜ್ ಫ್ಲೈಟ್ ಸೇಫ್ಟಿಗೆ ಒಂದು ದೊಡ್ಡ ಅಪಾಯ, ಒಂದು ಎಮರ್ಜಿಂಗ್ ಥ್ರೆಟ್. ಆಚಾರ್ಯ ಜಿ, ಈ ಘಟನೆ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾದ ಪ್ಲೇನ್ ಕ್ರ್ಯಾಶ್ ಆಗಿದೆ. ಅದರಲ್ಲಿ 133 ಜನವರಿ ಇದ್ರು. ಇಲ್ಲ, ಅದರ ಬಗ್ಗೆ ನಾವೇನು ಹೇಳೋಕೆ ಆಗಲ್ಲ. ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅದನ್ನ ಬ್ಲಾಕ್ ಬಾಕ್ಸ್ ಅಂತಾನು ಹೇಳ್ತಾರೆ. ಅದು ಸಿಕ್ಕಾಗ ಮಾತ್ರ ನಿಜವಾಗಿ ಏನಾಯ್ತು ಅಂತ ಗೊತ್ತಾಗುತ್ತೆ. ಈಗಲೇ ಯಾವುದೇ ಊಹೆ ಮಾಡೋಕೆ ಆಗಲ್ಲ. ಆದರೆ ಸಿದ್ಧಾಂತದ ಪ್ರಕಾರ ಕ್ಲೈಮೇಟ್ ಚೇಂಜ್ ಫ್ಲೈಟ್ ಸೇಫ್ಟಿಗೆ ಒಂದು ಅಪಾಯ. ಕೇವಲ ಟೇಕ್ ಆಫ್ ಸಮಯದಲ್ಲಿ ಮಾತ್ರವಲ್ಲ, ಪ್ಲೇನ್ ಮೇಲೆ ತಲುಪಿದಾಗ ಮೇಲ್ಭಾಗದ ಲೇಯರ್ಸ್ನಲ್ಲಿ ಟರ್ಬುಲೆನ್ಸ್ನಿಂದ ನಿಮ್ಮ ವಿಮಾನ ತುಂಬಾ ಅಲುಗಾಡುತ್ತೆ. ಉದಾಹರಣೆಗೆ ಈಗ ಆಗಿದ್ದ ಶ್ರೀನಗರದ ಫ್ಲೈಟ್, ಅದರ ನೋಸ್ ಕಳಚಿತ್ತು ಅಲ್ವಾ. ಅದೆಲ್ಲ ಟರ್ಬ್ಯುಲೆನ್ಸ್ ನಿಂದ ಆಗುತ್ತೆ ಅಲ್ವಾ. ಈ ದುರದೃಷ್ಟಕರ ಘಟನೆಯಲ್ಲಿ ಏನಾಯ್ತು ಅಂತ ತನಿಖೆಯಿಂದಲೇ ಗೊತ್ತಾಗುತ್ತೆ. ಆದರೆ ಸಾಮಾನ್ಯವಾಗಿ ಕ್ಲೈಮೇಟ್ ಚೇಂಜ್ ಏವಿಯೇಷನ್ಗೆ ಒಂದು ದೊಡ್ಡ ರಿಸ್ಕ್.